ಇರ್ತಕ್ಕಂತಹ ಶಿವ ಸಿದ್ದೇಶ್ವರ ಧ್ಯಾನ ಮಂಟಪ ಇದರ ಬಳಿ ಇದ್ದೇನೆ. ಇದಕ್ಕೆ ಮತ್ತೊಂದು ಹೆಸರು ಗವಿ ಮಠ ಅಂತಲೂ ಕರೀತಾರೆ. ಈ ಒಂದು ಗವಿ ಮಠದ ವಿಶೇಷತೆ ಏನು, ಇಲ್ಲಿ ಏನೇನು ಇದೆ ಅಂತ ಒಂದೊಂದೇ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಬಂಧುಗಳು, ನೋಡ್ತಾ ಹೋಗೋಣ. ಶಿವ ಸಿದ್ದೇಶ್ವರ ಧ್ಯಾನ ಮಂಟಪ. ಈ ಶಿವ ಸಿದ್ದೇಶ್ವರ ಧ್ಯಾನ ಮಂಟಪ ನಮ್ಮ ಪುರಾತನ ಕಾಲದ ಒಂದು ಸಾಂಸ್ಕೃತಿಕ ಪರಂಪರೆ ಅಂತ ಕರಿಬೋದು. ನೋಡಿ, ನನ್ನ ಹಿನ್ನೆಲೆಯಲ್ಲಿ ನಿಮಗೆ ಒಂದು ಗವಿ ಟೈಪ್ ಕಾಣಿಸ್ತಾ ಇದೆ. ಬಹಳ ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ಇಲ್ಲಿ ಋಷಿ ಮುನಿಗಳು ಧ್ಯಾನ ಮಾಡಿದರು, ತಪಸ್ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮೊದಲು ಇಲ್ಲಿ ಭಾಳಷ್ಟು ಸರಿಯಾದ ಮೇಂಟೆನೆನ್ಸ್ ಇರಲಿಲ್ಲ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಬಹಳಷ್ಟು ಜನ ವ್ಯಕ್ತಿಗಳು ಈ ಒಂದು ನಮ್ಮ ಗವಿ ಮಠ ಅಂತಲೂ ಕರೀತಾರೆ. ಈ ಒಂದು ಗವಿ ಮಠವನ್ನು ನಾವು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಬನ್ನಿ, ಇಲ್ಲಿ ಏನೇನಿದೆ ಅಂತ ಒಂದು ರೌಂಡ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ಮತ್ತೊಮ್ಮೆ ಸಿಹಿ ಜೀವಿಯ ಪಯಣಕ್ಕೆ ಸ್ವಾಗತ. ನೋಡಿ, ನಾನು ಈಗ ವಾಕ್ ಬಂದಿದ್ದೇನೆ. ಗೋಕುಲ ಬಡಾವಣೆಯಿಂದ ಪ್ರತಿ ದಿವಸ ವಾಕ್ ಬಂದಾಗ ಇಲ್ಲಿನ ಒಂದು ನೋಡಿ ಪರಿಸರ ಎಷ್ಟು ಚೆನ್ನಾಗಿ, ಪಕ್ಷಿಗಳ ಕಲರವ ನಮಗೆ ಕೇಳಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಒಂದು ಪರಿಸರವನ್ನು ಉತ್ತಮವಾಗಿ ಮಾಡಿದ್ದಾರೆ. ಮೊದಲು ಇಲ್ಲಿ ಇಷ್ಟು ಚೆನ್ನಾಗಿರಲಿಲ್ಲ, ಸ್ವಲ್ಪ ಎಲ್ಲ ಮಣ್ಣು ಕಲ್ಲು ಎಲ್ಲ ಇತ್ತು. ಇಲ್ಲಿನ ಸ್ಥಳೀಯ ಯುವಕರು ಮತ್ತು ಸ್ಥಳೀಯ ವ್ಯಕ್ತಿಗಳು ಇದನ್ನು ನೋಡಿ ಒಂದು ಉತ್ತಮವಾದ ಒಂದು ಧ್ಯಾನ ಕೇಂದ್ರವನ್ನಾಗಿ ಮಾಡಿದ್ದಾರೆ. ಯಾರಾದರೂ ಧ್ಯಾನ ಮಾಡ್ತಕ್ಕಂಥ ಧ್ಯಾನಾಸಕ್ತರು ಬಂದರೆ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ಈ ಜೀವನದ ಯಾಂತ್ರಿಕ ಜೀವನದ ಜಂಜಾಟಗಳಿಂದ ಮನುಷ್ಯ ನೆಮ್ಮದಿ ಪಡಿಬೇಕು ಅಂದರೆ ನಮಗೆ ಧ್ಯಾನ ಭಕ್ತಿ ಬೇಕು. ಅಂಥ ಒಂದು ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದ ಹಿಂಭಾಗದಲ್ಲಿರ್ತಕ್ಕಂಥ ಈ ಒಂದು ಗವಿ ಮಠ ಅಂತ ಕರಿತೀವಿ, ಶಿವ ಸಿದ್ದೇಶ್ವರ ಧ್ಯಾನ ಮಂದಿರ ಅಂತ ಕರಿತೀವಿ. ನೋಡಿ, ಇದೆ ಇನ್ನು ಹಿನ್ನೆಲೆಯಲ್ಲೆಲ್ಲ ಒಂದು ರೀತಿ ಬೆಟ್ಟ ಗುಡ್ಡಗಳ ಜೊತೆಗೆ ಕಾಡಿನ ಒಂದು ನಮಗೆ ವಾತಾವರಣ ಕಂಡು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಕಾಡಿದೆ. ಮಳೆಗಾಲದಲ್ಲಂತೂ ಬಹಳ ಚೆನ್ನಾಗಿ ಕಾಣುತ್ತೆ. ಇಲ್ಲಿನ ಸ್ಥಳೀಯ ಯುವಕರು ಮತ್ತು ಸ್ಥಳೀಯರು ಸೇರಿಕೊಂಡು ಇದು ಬಹಳಷ್ಟು ಒಂದು ರೀತಿ ಈ ಕಾಲಿಡೋದಕ್ಕೆ ಆಗ್ತಿರಲ್ಲ ಅಂತಹ ಒಂದು ಜಾಗವನ್ನು ಪಾರ್ಕ್ ಟೈಪ್ ಮಾಡಿದ್ದಾರೆ. ಇಲ್ಲಿ ಒಂದು ನೀರು, ಅಲ್ಲಿ ಒಂದು ಬಾವಿ ಇರೋದು, ಅದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿಬಿಟ್ಟು ಆ ಬಾವಿಯಿಂದ, ಅಲ್ಲಿ ಬಾವಿ ಕಾಣಿಸುತ್ತಲ್ಲ ಅಲ್ಲಿಂದ ನೀರೆಲ್ಲ ತಂದುಬಿಟ್ಟು ಇದೆಲ್ಲ ಮಾಡಿದ್ದಾರೆ. ಇಲ್ಲಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ಅಂತ ನಾನು ಯಾಕೆ ಹೇಳ್ತಾ ಕರಿತೀನಿ ಅಂತಂದರೆ, ನೋಡಿ ಇಲ್ಲಿ ಮಣ್ಣು ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈ ಮಣ್ಣು ಸುಮಾರು 700ರಿಂದ 800 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಮಣ್ಣು ಇದು. ಬರೀ ಮಣ್ಣು, ಅದೇನೋ ಸಿಮೆಂಟ್ ಇಲ್ಲ, ಆದ್ರೂ ಅಷ್ಟು ಗಟ್ಟಿಮುಟ್ಟಾಗಿದೆ ಅನ್ನೋದಂದರೆ ನಿಜವಾಗ್ಲೂ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ಸಿಮೆಂಟು ಅದು ಇದು ಅಂತ ಹೇಳ್ಕೊಂಡು ನಾವು ಕೆಲಸ ಮಾಡಿರೋದ್ರಲ್ಲಿ 1 ವರ್ಷ ಅಥವಾ 6 ತಿಂಗಳಿಗೇ ಬೀರೋದು ನೋಡ್ತೀವಿ ನಾವು. ಬರೀ ಮಣ್ಣನ್ನು ಬಳಸಿ ಇಲ್ಲೊಂದು ಗವಿ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪ್ರದೇಶವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಶ್ಲಾಘನೀಯ. ನೋಡಿ, ಅಲ್ಲಿಂದ ಮೇಲಿಂದ ಎಷ್ಟೇ ಮಳೆ ಬಿದ್ರೂ ಇಲ್ಲಿ ಕೆಳಗೆ ಇವರಿಗೆ ಇಲ್ಲಿ ಯಾರು ಇದ್ದರೆ ಅವ್ರಿಗೆ ತೊಂದರೆ ಆಗಲ್ಲ. ಇಲ್ಲಿ ಇನ್ನೂ ನಾನು ಗಮನಿಸಿದ್ದೇನೆಂದರೆ ಕೆಲವು ವೀರಗಲ್ಲುಗಳು ಮತ್ತು ಕೆಲವು ಶಾಸನಗಳನ್ನು ಇಲ್ಲಿ ನಾನು ಕಂಡೆ. ನೋಡಿ, ಇಲ್ಲಿ ಕೆಲವು ವೀರಗಲ್ಲುಗಳಿದೆ, ಶಾಸನಗಳಿದೆ. ಬಟ್ ಅದೇನು ಭಾಷೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ಇಲ್ಲಿ 3 ಜನ ಏನೋ ವ್ಯಕ್ತಿಗಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಅಕ್ಷರಗಳು ಕಾಣಿಸ್ತದೆ ನಿಮಗೆ. ನನಗೆ ಇದು ಏನಂತ ಗೊತ್ತಾಗ್ತಿಲ್ಲ. ಯಾರಾದರೂ ಶಾಸನ ತಜ್ಞರು ಇಲ್ಲಿಗೆ ಬಂದರೆ ಇದ್ರ ಬಗ್ಗೆ ಮಾಹಿತಿನ ನಾವು ತಿಳ್ಕೊಬೋದು. ಇನ್ನು ಅಲ್ಲಿನೂ ಸ್ವಲ್ಪ ಜಾಗ ಇದೆ ನೋಡಿ. ಇಲ್ಲಿ ಧ್ಯಾನ ಮಾಡ್ತಿದ್ರು, ಯಾರಾದರೂ ಋಷಿ ಮುನಿಗಳು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ತಾರೆ. ಈ ರೀತಿ ನೋಡಿಕೊಂಡು ನಾವು ಮುಂದೆ ಹೋದರೆ ಇನ್ನೂ ಕೆಲವು ವಿಶೇಷಗಳಿದೆ ಇಲ್ಲಿ. ಅದರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಏನು ವಿಶೇಷ ಅಂದರೆ, ನಾವು ಭಾಳಷ್ಟು ಜನ ಅಲ್ಲಿ ವಾಕಿಂಗ್ ಬರ್ತಾರೆ. ಇದು ಯಾವುದಂದರೆ ದೇವರಾಯಪಟ್ಟಣ ಮತ್ತು ಮಾರನಾಯಕನ ಪಾಳ್ಯಗೆ ಹೋಗ್ತಾ ಈ ಕಡೆ ಸಿದ್ಧಗಂಗಾ ಮಠ ಬರುತ್ತೆ. ಸಿದ್ಧಗಂಗಾ ಮಠದ ಕಡೆಯಿಂದ ಮಾರನಾಯಕನ ಪಾಳ್ಯ ಆ ಕಡೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇಲ್ಲೇ ಸಿಗುತ್ತೆ ಇದು ಶಿವ ಸಿದ್ದೇಶ್ವರ ಧ್ಯಾನ ಮಂಟಪ. ಅಲ್ಲಿ ನಡ್ಕೊಂಡು ಬರೋದಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆ ಮಾಡಿದೆ, ಮೊದಲಿರಲಿಲ್ಲ. ಈಗ ಹೇಳಿದ ಪ್ರಕಾರ ಇಲ್ಲಿಯ ಸ್ಥಳೀಯ ವ್ಯಕ್ತಿಗಳು ಮತ್ತು ನಮ್ಮ ಮಠದ ಹಿತೈಷಿಗಳು ಭಾಳಷ್ಟು ಜನ ನೋಡಿ ಇಂತಹ ಒಂದೆಲ್ಲ ಪಾಟನ್ನು ಇಡ್ತಕ್ಕಂಥ ಇದನ್ನು ಮಾಡಿದ್ದಾರೆ, ಮೇಂಟೆನೆನ್ಸ್ ಮಾಡಿದ್ದಾರೆ. ಈಗ ನಾನು ಹೇಳಿದ ಪ್ರಕಾರ ಒಂದು ಹಳೆಯ ಮಣ್ಣಿನ ಒಂದು ರಚನೆಗಳನ್ನು ಮಾತ್ರ ಅಷ್ಟೇ ಮಾಡಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಸುಣ್ಣ ಹೊಡೆದಿದ್ದಾರೆ. ಒಳಗಡೆ ಈ ರೀತಿ ಇದೆ ನೋಡಿ ಬಂಧುಗಳೇ. ಒಳಗಡೆ ಕೂತ್ಕೊಂಡು ನಾವು ಧ್ಯಾನ ಮಾಡ್ಬೋದು.
ನಮಗೆ ಆ ಕಡೆ ಈ ಕಡೆ ದ್ವಾರಪಾಲಕರು ಈ ಒಂದು ಧ್ಯಾನ ಮಂದಿರಕ್ಕೆ ಸ್ವಾಗತ ಕೋರ್ತಾರೆ. ಆ ದ್ವಾರಪಾಲಕರ ದ್ವಾರದಲ್ಲಿ ನಮಗೆ ಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ರಚನೆ ಯಾರು ಕೆತ್ತನೆ ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ನಂದಿಯ ಮೇಲೆ ಶಿವ ಮತ್ತು ಪಾರ್ವತಿ ಸಾಕ್ತಕ್ಕಂಥ ಒಂದು ವಿಶೇಷವಾದ ಒಂದು ಚಿತ್ರವನ್ನು ನಾವಿಲ್ಲಿ ಕಾಣ್ಬೋದು. ಹೊರಗಡೆಯಿಂದ ನಾವು ನೋಡಿದರೆ ನೋಡಿ ಈ ರೀತಿ ಕಾಣಿಸುತ್ತೆ. ಒಳಗಡೆ ಈ ಧ್ಯಾನ ಮಂದಿರ ಈ ರೀತಿ ಕಾಣಿಸುತ್ತೆ. ಈ ಧ್ಯಾನ ಮಂದಿರದ ಎದುರಿಗೆ ನಮಗೆ 3 ಚಿತ್ರಗಳು ಕಾಣಿಸುತ್ತೆ. ನಿಮಗೆ ನೀನು ನೋಡಿ ಈ ಬಂಧುಗಳು, ಇಲ್ಲಿ ಉದ್ಧಾನ ಶಿವಯೋಗಿಗಳು, ಇಡೀ ನಮ್ಮ ಸಿದ್ಧಗಂಗಾ ಮಠದ ಮುಖ್ಯ ರೂವಾರಿಗಳು ಮತ್ತು ಸ್ಥಾಪಕರು ಉದ್ಧಾನ ಶಿವಯೋಗಿಗಳು. ಈ ಉದ್ಧಾನ ಶಿವಯೋಗಿಗಳು ಇಲ್ಲಿ ಯಾರು ಋಷಿಮುನಿಗಳು ಧ್ಯಾನ ಮಾಡ್ತಿದ್ರಂತೆ, ಅಮಾವಾಸ್ಯೆ ಅಂತಹ ವಿಶೇಷ ಸಂದರ್ಭಗಳಲ್ಲಿ ಉದ್ಧಾನ ಶಿವಯೋಗಿಗಳು ಇಲ್ಲಿ ಬಂದು ಅವ್ರ ಜೊತೆಗೆ ಅಲ್ಲಿ ಯಾರು ಧ್ಯಾನ ಮಾಡ್ತಿರ್ತಾರೋ ಅವ್ರ ಜೊತೆಗೆ ಕೂತ್ಕೊಂಡು ಮಾತನಾಡಿ ಬರ್ತಿದ್ರು ಅಂತಕ್ಕಂಥ ಪ್ರತೀತಿಯನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಹಾಗಾಗಿ ಇದು ಬಹಳ ಐತಿಹಾಸಿಕ ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕೇಂದ್ರವಾಗಿಯೂ ಈ ಕೇಂದ್ರವನ್ನು ನಾವು ನೋಡ್ಬೋದು. ಇನ್ನು ಒಳಗಡೆ ನೋಡಿ ಅಲ್ಲಿ ಒಂದು ಲಿಂಗ ಇದೆ. ಇತ್ತೀಚೆಗೆ ಅಲ್ಲಿ ಒಂದು ನಂದಿಯನ್ನು ಇದೆ. ಇದು ಪ್ರತಿ ದಿವಸ ವಿಶೇಷವಾದ ಪೂಜೆ ಅಭಿಷೇಕ ಆಗಿದ್ರೂ ಸಾಮಾನ್ಯ ಪೂಜೆಯನ್ನು ಮಾಡ್ತಾರೆ. ನೋಡಿ ಈ ಕಡೆ ಇನ್ನೂ ಒಳಗಡೆ ಇನ್ನೊಂದು ಗುಹೆ ಇದೆ. ಆದರೆ ಅದು ಒಳಗಡೆ ಗುಹೆ ಅದು ಎಲ್ಲಿಗೆ ಹೋಗುತ್ತೆ ಏನೋ ಅನ್ನೋದ್ರ ಬಗ್ಗೆ ಮತ್ತೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಅದಕ್ಕೋಸ್ಕರ ಭಾಳಷ್ಟು ಜನ ಅಲ್ಲಿಗೆ ಅದು ನೋಡ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡಿಲ್ಲ. ಒಟ್ಟಾರೆ ಈ ಒಂದು ಸಾಂಸ್ಕೃತಿಕ ಪರಂಪರೆ ಇರ್ತಕ್ಕಂಥ ಈ ಶಿವ ಸಿದ್ದೇಶ್ವರ ಮಠ ಅಥವಾ ಗವಿ ಮಠ ಅಂತ ಕರಿತೀವಿ. ಯಾರಾದರೂ ಹಗಲತ್ತು ಬಂದರೆ ಅಥವಾ ಬೇರೆ ಸಂದರ್ಭಗಳಲ್ಲಿ ನಾವು ಧ್ಯಾನ ಮಾಡ್ಬೋದು. ಇಷ್ಟು. ಇನ್ನು ಹೊರಗಡೆ ಬಹಳ ಮತ್ತೊಂದು ನನಗೆ ಜಲ ಸಂರಕ್ಷಣೆಯ ವಿಚಾರದಲ್ಲಿ ಈ ಗವಿ ಮಠದ ಒಂದು ಗುಹೆ ನನಗೆ ಬಹಳ ಒಂದು ಗಮನ ಸೆಳೀತೆ. ನೋಡಿ ಬಂಧುಗಳಲ್ಲಿ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಈ ಬಂಡೆಯ ಪಕ್ಕದಲ್ಲಿ ಚಿಕ್ಕದೊಂದು ಪೈಪ್ ಟೈಪ್ ಮಾಡಿದೆ ನೋಡಿ, ನ್ಯಾಚುರಲ್ ಪೈಪ್. ಅದು ಅಲ್ಲಿ ಬಿದ್ದಿರತಕ್ಕಂಥ ಮಳೆ ನೀರು ಸೀದಾ ಬಂದ್ಬಿಟ್ಟು ಕೆಳಗಡೆ ಬೀಳ್ತಾ ಇದೆ. ಅದನ್ನು ಈ ಸದ್ಯಕ್ಕೆ ಒಂದು ಚಿಕ್ಕದು ರಿಂಗ್ ಪೈಪ್ ಟೈಪ್ ಮಾಡಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ನ್ಯಾಚುರಲ್ಲಾಗಿ ಅದೇ ಬಂದು ಇಲ್ಲೆಲ್ಲ ಅಂತರ್ಜಲದ ಮಟ್ಟವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಗವಿ ಮಠದ ಹಿನ್ನೆಲೆಯಲ್ಲಿ ಮಾಡ್ತಾಯಿದ್ರು. ಇದೊಂದು ಮತ್ತೊಂದು ನಿಜವಾಗಲೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಯಾಕಂದರೆ ಇಂದು ನಾವು ಅಂತರ್ಜಲವನ್ನು ಬಹಳ ಹೆಚ್ಚು ಬಳಸಿಬಿಟ್ಟಿದ್ದೀವಿ. ಮುಂದಿನ ಪೀಳಿಗೆಗೆ ಆಗೋಷ್ಟು ಅಂತರ್ಜಲವನ್ನು ಬಳಸಿಬಿಟ್ಟಿದ್ದೀವಿ. ಬಟ್ ನಮ್ಮ ಹಿಂದಿನ ಪುರಾತನ ಜನಗಳು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ. ದೊಡ್ಡ ಬಂಡೆಯಿಂದ ಬೀಳ್ತಕ್ಕಂಥ ಎಲ್ಲ ನೀರನ್ನು ಒಂದು ಕಡೆಯಿಂದ ಸಂಗ್ರಹ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಗವಿ ಮಠ ಒಂದು ಸಾಂಸ್ಕೃತಿಕ ಪರಂಪರೆ ಮತ್ತು ಪರಿಸರಕ್ಕೆ ಪೂರಕವಾದ ಒಂದು ಕಾರ್ಯವನ್ನು ಮಾಡಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಸಿಮೆಂಟ್ ಇಲ್ಲ, ಯಾವುದೇ ರೀತಿ ಬೇರೆ ಬೇರೆ ಕೆಮಿಕಲ್ಸ್ ಬಳಸಿಲ್ಲ. ನ್ಯಾಚುರಲ್ ಆಗಿರ್ತಕ್ಕಂಥ ಮಣ್ಣಿನಲ್ಲೇ ನಾವು ರಚನೆಗಳನ್ನು ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಗವಿ ಮಠ ಬಹಳ ಉತ್ತಮವಾದ ಉದಾಹರಣೆ. ಇತ್ತೀಚಿನ ಕೆಲವು ಇಲ್ಲಿನ ಯುವಕರು ಆ ಬಂಡೆಗಳಿಗೆ ಸುತ್ತಮುತ್ತ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತಹ ಒಂದು ಬಂಡೆಗಳಿಗೆ ಸ್ವಲ್ಪ ಪೇಂಟಿಂಗ್ ಮಾಡಿ ಇಂದು ಪ್ರವಾಸಿ ತಾಣಗಳ ಟೈಪು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗಿರ್ತಕ್ಕಂಥ ಪ್ರಸ್ತುತ ಸ್ವಾಮೀಜಿಗಳಿಗೆ ಇದನ್ನು ಒಂದು ಪ್ರವಾಸಿ ತಾಣ ಅಥವಾ ಕಮರ್ಷಿಯಲ್ ಆಗಿ ಏನು ಮಾಡಬಾರ್ದು. ಅದನ್ನು ಮೊದಲು ಹೆಂಗಿರುತ್ತೋ ಆಸ್ ಇಟ್ ಈಸ್. ಯಾಕಂದರೆ ನಮ್ಮ ಪ್ರಾಕೃತಿಕ ತಾಣ ಮತ್ತು ಸಾಂಸ್ಕೃತಿಕ ತಾಣಗಳು ಭಾಳಷ್ಟು ಕಣ್ಮರೆ ಆಗ್ತಿದೆ. ಬರೀ ಒಂದು ರೀತಿ ಈ ಕಮರ್ಷಿಯಲ್ಲು ಮತ್ತು ದುಡ್ಡು ಅದೇ ಜೀವನ ಅಲ್ಲ. ನೆಮ್ಮದಿ ಮತ್ತು ಧ್ಯಾನ ಮಾಡ್ತಕ್ಕಂಥ ಒಂದು ಜನಗಳಿಗೆ ಇದನ್ನು ನಾವು ಬಳಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇದನ್ನು ಅದೇ ರೀತಿಯಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಸಿದ್ಧಗಂಗಾ ಮಠಕ್ಕೆ ಬಂದರೆ ಸಿದ್ಧಗಂಗಾ ಮಠದ ಹಿಂಭಾಗದಲ್ಲಿ ಇರ್ತಕ್ಕಂತಹ ಇಂತಹ ಪವಿತ್ರವಾದ ಸ್ಥಳವನ್ನು ನೀವು ನೋಡ್ಬೋದು. ಸಾಧ್ಯವಾದರೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಯಾಕಂದರೆ ಈ ಜಂಜಡದ ಜೀವನದಲ್ಲಿ ನಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಧ್ಯಾನ ಬಹಳಷ್ಟು ಮುಖ್ಯ. ಹಾಗಾಗಿ ಈ ಶಿವ ಸಿದ್ದೇಶ್ವರ ಧ್ಯಾನ ಮಂಟಪ ಅಥವಾ ಗವಿ ಮಂಟಪಕ್ಕೆ ನೀವು ಬರ್ಬೋದು. ಇಂತಹ ಒಂದು ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣಗಳನ್ನು ಪರಿಚಯ ಮಾಡ್ತಕ್ಕಂಥ ಈ ಒಂದು ಕೆಲಸವನ್ನು ನಾನು ಮುಂದಿನ ದಿನಗಳಲ್ಲೂ ಮಾಡ್ತಾ ಹೋಗ್ತೀನಿ. ಮತ್ತೊಮ್ಮೆ ಸಿಹಿಜೀವಿಯ ಪ್ರಯಾಣ ವೀಕ್ಷಿಸಿರ್ತಕ್ಕಂತಹ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು. ಮತ್ತೊಂದು
ಲೈವ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸಿಹಿ ಜೀವಿಯ ಪಯಣ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.